ರಾಮಾಯಣದಲ್ಲಿ ಬರುವಂತಹ ಒಂದು ಅದ್ಭುತವಾದಂತಹ ದೃಷ್ಟಾಂತ. ರಾವಣರ ಯುದ್ಧ ನಡೆದ ನಂತರ ರಾವಣನನ್ನು ಸಂಹಾರ ಮಾಡ್ತಾನೆ. ರಾವಣನ ಸಹೋದರನಾಗಿರುವ ಇಂದ್ರಜಿತನನ್ನ ಲಕ್ಷ್ಮಣನು ಸೋಲಿಸಿದ ನಂತರ ಹೇಳ್ತಾರಂತೆ ಯಾರೋ, ಇಂದ್ರನನ್ನೇ ಗೆದ್ದಂಥವನು ಇಂದ್ರಜಿತ, ಅವನನ್ನೇ ಲಕ್ಷ್ಮಣ ಸೋಲಿಸ್ತಾನಂದ್ರೆ ಅದು ಹೇಗೆ ಸಾಧ್ಯ ಅಂತ. ಅದಕ್ಕಾಗಿ ಅಲ್ಲಿರುವಂಥವ್ರು ಬಹಳ ಅದ್ಭುತವಾಗಿ ಹೇಳ್ತಾರೆ, ಇಂದ್ರಿಯಗಳನ್ನೇ ಗೆದ್ದಂಥವನು ಲಕ್ಷ್ಮಣ, ಇಂದ್ರಿಯಗಳನ್ನ ಗೆದ್ದಂಥವನಿಗೆ ಇಂದ್ರನನ್ನ ಗೆದ್ದವನನ್ನ ಗೆಲ್ಲೋದು ಬಹಳ ದೊಡ್ಡ ಮಾತೇನಲ್ಲ ಅಂತ. ಯಾಕೆ ಇಂದ್ರಿಯಗಳನ್ನ ಗೆದ್ದಂಥವನು ಅಂದ್ರೆ, ಲಕ್ಷ್ಮಣ ರಾಮನ ಸಲುವಾಗಿ 14 ವರ್ಷಗಳ ಕಾಲ ನಿದ್ದೆಯನ್ನ ಮಾಡದೆ ಹಾಗೆ ಉಳಿದಿರ್ತಾನೆ. ಇವನ ನಿದ್ದೆಯನ್ನ ಅವನ ಹೆಂಡತಿ ಅಯೋಧ್ಯೆಯಲ್ಲಿ ಇದ್ದುಕೊಂಡು 14 ವರ್ಷಗಳ ಕಾಲ ನಿದ್ದೆಯನ್ನ ಮಾಡಿರ್ತಾಳೆ. ಅದೇ ರೀತಿ ಲಕ್ಷ್ಮಣ ತನ್ನ ಅಣ್ಣ ಮತ್ತು ಅತ್ತಿಗೆಗೆ ಯಾವುದೇ ಧಕ್ಕೆ ಬರಬಾರದು, ಅವರ ಸುರಕ್ಷತೆ ಇರಬೇಕೆನ್ನುವ ಕಾರಣಕ್ಕಾಗಿ ಹಗಲು ರಾತ್ರಿ ನಿದ್ದೆಯನ್ನ ಮಾಡದೆ ಅವರನ್ನ ಸುರಕ್ಷಿತವಾಗಿ ಕಾಯುವಂತ ಕೆಲಸವನ್ನ ಮಾಡ್ತಿರ್ತಾನೆ. ಇದಕ್ಕಾಗಿ ಇಂದ್ರನನ್ನ ಗೆದ್ದವನು ದೊಡ್ಡವನಲ್ಲ, ಇಂದ್ರಿಯವನ್ನ ಗೆದ್ದವನು ದೊಡ್ಡವನು ಅಂತ ಈ ಮೂಲಕವಾಗಿ ಹೇಳ್ತಾರೆ.